ಅದ್ದೂರಿಯಾಗಿ ಜರುಗಿದ ದೇವಲ ಮಹರ್ಷಿ ಜಯಂತ್ಯೋತ್ಸವ. ಮುತ್ತೈದೆಯರಿಂದ ಆರತಿ. ಎಲ್ಲೆಲ್ಲೂ ಮನೆ ಮಾಡಿತ್ತು ಹಬ್ಬದ ಸಂಭ್ರಮ. ಪಾಲಿಕೆ ಉತ್ಸವ. ಎಲ್ಲರಿಗೂ ನಮಸ್ಕಾರಗಳು. ಇದು ಗೌರವ ಜಯಂತಿ ಕಾರ್ಯಕ್ರಮ. ನಾವು ಪ್ರತಿ ವರ್ಷದಂತೆ ಇವತ್ತು ಕೂಡ ವಿಜೃಂಭಣೆಯಿಂದ ಸಂತೋಷದಿಂದ ಎಲ್ಲರೂ ಹಿರಿಯರು ಹಿರಿಯರು ಎಲ್ಲರೂ ಒಂದು ಈ ಒಂದು ಭಾಗವಹಿಸಿದ್ದೇವೆ. ಎಲ್ಲ ಬಹಳಷ್ಟು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ಪ್ರತಿ ವರ್ಷಕ್ಕೆ ಹೆಚ್ಚು ಮಂದಿ ಸೇರ್ಲಿಕ್ಕೆ ಅದಕ್ಕೆ ಒಂದು ಆ ದೇವರ ಮಹರ್ಷಿಯ ಒಂದು ಅನುಗ್ರಹ ಎಲ್ಲರಿಗೆ ಆಗಲಿ ವಿಖ್ಯಾತ ನಾನು ನೋಡ್ಕೊಟ್ಟಿದ್ದೆ. ಮತ್ತೆ ಹೇಳ್ಬೇಕಪ್ಪ ಅಂದ್ರೆ ನಿನ್ನೆ ಇಲ್ಲಿ ಕನ್ನಡ ರಾಜ್ಯೋತ್ಸವ ದಿವಸ ಆಚರಣೆ ಮಾಡಿದ್ದೀವಿ. ಇಲ್ಲಿ ನಮ್ಮ ದಾಸವಾಳ ಸರ್ಕಲ್ ಪಕ್ಕದಲ್ಲಿನೇ ಬೇಜಾರು ಕಟ್ಟೆನ ನಮ್ಮ ರಾಮಪುರ ತಾಲೂಕು ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ವಿನಯ್ ಚಂದ್ರಿಗೆ ಅವರು ಮತ್ತು ಉಪಾಧ್ಯಕ್ಷರಾದ ಅಧ್ಯಕ್ಷ ಭಟ್ಕೂರು ಅವರು ನೇತೃತ್ವದಲ್ಲಿ ಇದೊಂದು ಸಮಾರಂಭ ಆಯ್ತು. ಅದು ಬಹಳ ನಮಗೆ ಒಂದು ನೇಕಾರಪೇಟೆಗೆ ಹೆಮ್ಮೆಯ ವಿಷಯ. ಅದೇ ಪ್ರಕಾರವಾಗಿ ಸಾಕಷ್ಟು ಯುವಕರು ಮತ್ತು ಮಿತ್ರರು ಎಲ್ಲರೂ ಇಂಥ ಒಳ್ಳೆ ಕೆಲಸಗಳನ್ನ ಸಾಮಾಜಿಕ ಸೇವೆಯನ್ನು ಮಾಡ್ಕೊಳ್ತಾ ಮುಂದೆ ಬಂದ್ರೆ ಸಮಾಜಕ್ಕೆ ಒಂದು ಉತ್ತಮ ರೀತಿಯಿಂದ ಒಳ್ಳೆ ಪ್ರತಿಕ್ರಿಯೆ ಆಗ್ತವೆ. ಎಲ್ಲರೂ ಇದರಲ್ಲಿ ಇನ್ನಷ್ಟು ಯುವ ಪೀಳಿಗೆಯರು ಮತ್ತೆ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಇಂಥ ಸಾಮಾಜಿಕ ಸೇವೆ ಭಾಗವಹಿಸಿರಪ್ಪ ಅಂದ್ರೆ ಇನ್ನೂ ನಮ್ಮ ಸಮಾಜ ಮುಂದೆ ಬರ್ತದೆ ಹೇಳಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೇಕಾರಗಳ ನೋಡಿ ಇವತ್ತಿನ ಆಧುನಿಕ ಮಾರುಕಟ್ಟೆ ಒಳಗೆ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಸಂಘದೊಳಗೂ ಇರುದ. ಅದೇ ಪ್ರಕಾರ ನಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ನಾಗೂ ಇದ್ದಿದ್ದೆ ಅದು. ಆ ಪ್ರಕಾರ ನಾವು ಕಾಲಕ್ಕೆ ತಕ್ಕಂಥ ನಮ್ಮ ಕರೆ ಹೇಳ್ಬೇಕಂದ್ರೆ ನಮ್ಮ ರಾಮದುರ್ಗ ಮಾರ್ಕೆಟ್ ಜೋಳ ಇದ್ರೊಳಗೆ ಪ್ರಸಿದ್ಧ ಐತಿ. ಉಳಿದ ಮಾರ್ಕೆಟ್ ಕಂಪೇರ್ ಮಾಡಿದ್ರೆ ಬೇರೆ ಇಲ್ಕಲ್ ಆತಿ, ಬೆಳಗಾವ್ ಆತಿ, ರಘುವರಟ್ ಆತಿ, ರಘುವರಟ್ ಮಾರ್ಕೆಟ್ ಯಾವುದು ನಮ್ಮ ರಾಮದುರ್ಗ ಮಾರ್ಕೆಟ್ದಾಗ ಬಹಳಷ್ಟು ಇಲ್ಲಿ ಉತ್ತಮ ಕುಶಲ ಕರ್ಮಿಗಳದಾರೆ, ಸ್ಕಿಲ್ ಇದ್ದವರು ಅದಾರ. ಮತ್ತು ಅದೇ ಪ್ರಕಾರ ಮಾಲಕರು ಕೂಡ ಅಂತ ಒಂದು ಜವಾಬ್ದಾರಿಯಿಂದ ರಿಸ್ಕ್ ತಗೊಂತ ಒಂದು ವ್ಯವಹಾರ ಮಾಡ್ತಾರೆ. ಹೀಗಾಗಿ ಸ್ವಲ್ಪ ಕಾಂಪಿಟೇಷನ್ ಇರ್ತದೆ. ಮತ್ತು ಒಂದು ಏನಪ್ಪ ಅಂದರೆ ಈ ಟೆಕ್ಸ್ಟೈಲಕ್ಕೆ ಎಂಟ ಮುಗಿಲ್ಲ, ಯಾವಾಗಲೂ ಕಾಲಕ್ಕೆ ತಕ್ಕಂಥ ಬದಲಾವಣೆ ಮಾಡ್ಕೊತ ಇದ್ರೆ ನಡೀತದೆ. ಮತ್ತು ಬೇಕಾದಂಥ ಫ್ಯಾಷನ್ ಯುಗ ಬಂದರೂ ಈ ಮದುವೆ ಸಮಾರಂಭ, ಮುಂದಿನ ಸಮಾರಂಭ, ಏನೋ ಶುಭ ಕಾರ್ಯಕ್ರಮಲ್ಲ ಇಂಥ ಇದು ಕಾರ್ಯಕ್ರಮ ನಮ್ಮ ಏನು ಒಂದು ಸಾಡಿ ಇರ್ತಲ್ಲ, ಪಾರಂಪರಿಕ ಸೀರೆಗಳಂತಲ್ಲ ಇವನು ವಾಪರ್ಸಿಲ್ಲ ಅಗ್ನಿ ಲಕ್ಷಣವಾಗಿ ಕಾಣ್ತಾರೆ. ಇಂಥ ಚೂಡಿದಾರ ಅಂತ ಏನು ಮಾಡಿದ್ರು ಏನೋ ಲಕ್ಷ ಆಗೋಲ್ಲ. ಇದಾವ ನಮ್ಮ ಹಿಂಗಾಗಿ ನಮ್ಮ ಉದ್ಯೋಗ ಯಾವಾಗ ಏನು ಮುಕ್ತಾಯ ಅಂಬೋದಿಲ್ಲ. ಕಾಲಕ್ಕೆ ಸ್ವಲ್ಪ ಏನಾರು ಹೇರಪುರ ಆಗ್ಬೋದು ಅಷ್ಟೇನ ನಡೀತದೆ. ಆಮ್ಯಾಗ ಇದಕ್ಕೆ ನಮ್ಮ ಸರ್ಕಾರದ ಸ್ವಲ್ಪ ಸಹಾಯ ಸೌಲಭ್ಯ ಐತಿ. ಈಗ ನಮ್ಮ 10 ವರ್ಷವರೆಗೆ ಕರೆಂಟ್ ಫ್ರೀ ಮಾಡಿದ್ದಾರೆ. ಮತ್ತು ಮೊದಲು ₹1 ಇತ್ತು, ಈಗ ಕಳೆದ 3 ವರ್ಷಗಳಿಂದ 10 ಹೆಚ್ಚುವರೆಗೆ ಫ್ರೀ ಮಾಡಿದ್ದಾರೆ. ಅದೊಂದು ನಮಗೆ ನಮ್ಮ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಮತ್ತು ಏನೈತಲ್ಲ ನೇತಾರದು ಸ್ವಲ್ಪ ಇನ್ನೂ ಸ್ವಲ್ಪ ಏನೈತೆ ಕಚ್ಚಾ ಮಾಲಿಂದ ಆಯ್ತು. ಈಗ ನಮಗೆ ಠಾಣವಾಡದಿಂದ ಸ್ವಲ್ಪ ಬೇಡಿಕೆ ಐತಿ, ಅದು ಭೀಮ್ ಸಪ್ಲೈ ಇಲ್ಲ. ಹೀಗಾಗಿ ಅದೊಂದು ಸ್ವಲ್ಪ ನಮಗೆ ಇಂಥ ಸೀಸನ್ ಟೈಮ್ದಾಗ ಸರಿಯಾಗಿ ಸಪ್ಲೈ ಇನ್ನೂ ನಮ್ಗೆ ಅನುಕೂಲ ಆಗ್ತದೆ ಅಂತ ನಾನು ಹೇಳಿಕೆ. ಅದಕ್ಕೆ ನಾವು ಈಗಾಗಲೇ ಸರ್ಕಾರ ಎಲ್ಲರಿಗೂ ನಮ್ಮ ಕುಲಕಸ ಮಾಡೋರು ನಮಗೆ
50% ಕೊಡ್ತಾರೆ, ಇನ್ನು ಬೇರೆ ದೇವರಿಗೆ 90% ಕೊಡ್ತಾರೆ. ಅದು ಹಂಗೆ ತಾರತಮ್ಯ ಆಗಬಾರ್ದು. ಎಲ್ಲರಿಗೂ 90% ಆದಪ್ಪ ಅಂತಂದ್ರೆ ನಮಗೂ ಬಹಳ ಅನುಕೂಲ ಆಗತ್ತೆ. ಅದರಿಂದ ಇನ್ನೂ ಅಷ್ಟು ಕೆಲವು ಮಂದಿ ಏನಪ್ಪ ನೇಕಾರಿಕೆ ಹೆಚ್ಚಾಗಿ ಅಂತಂದ್ರೆ ನಮ್ಮ ಕುಲಕಸಬ್ ಮಾಡ್ತಕ್ಕಂಥವ್ರಿಗೆ 90% ಸಿಗ್ಬೇಕಲ್ಲ. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ ಸರ್ಕಾರಕ್ಕೆ. ನಾವೆಲ್ಲ ಈಗ ಏನಂಗೆ ಎಲ್ಲರಿಗೂ ಕೊಟ್ಟಿಲ್ಲ, ಹಂಗೆ ನಮಗೂ ಕೂಡ 90% ಸಬ್ಸಿಡಿ ಆದ್ಮೇಲೆ ಇನ್ನೂ ಯುವ ಜನ ಇದೆಲ್ಲ ಈ ನೇಕಾರಿಕೆ ಮಾಡೋದು ಸ್ವಲ್ಪ ಅವರು ಬರುವಂಥ ಒಂದು ಅವ್ರದ್ದು ಮನಸ್ಸು ಮಾಡ್ತಾರೆ. ಇವತ್ತು ದೇವಾಂಗ ಜಯಂತಿಯನ್ನ ಎಲ್ಲರೂ ಹಿರಿಯರು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಅವರಿಗೆ ನಾವು ಕೂಡ ಹೇಳ್ತೀವಿ. ಎಲ್ಲ ನಮ್ಮ ಸಮಾಜದ ಹೆಣ್ಮಕ್ಕಳಾಗಲಿ ಸಮಾಜದ ಬಾಂಧವರು ಎಲ್ಲರೂ ಆ ಸಮಯದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿದ್ದಾರೆ. ಇದೇ ರೀತಿ ನಮ್ಮ ಕಸಬು ನೇಕಾರಿಕೆ ಇದ್ದ ಕಾರಣ ನಮ್ಮ ಹೆಚ್ಚಿನ ಬೇಡಿಕೆ ಬರಬೇಕಂದ್ರೆ ಈ ಗೋರ್ಮೆಂಟ್ ಅಂಗನವಾಡಿ, ಆಮೇಲೆ ಗೋರ್ಮೆಂಟ್ ಯಾವುದೇ ಮಹಿಳಾ ಮಂಡಳಿ ಇರ್ತಲ್ಲ, ಅಲ್ಲಿ ನಮ್ಮದೇ ಆದಂಥ ಸೀರೆಗಳನ್ನು ಕೊಟ್ಟರೆ ನಮಗೆ ಉತ್ತಮವಾದ ಸೀರೆಗಳನ್ನು ರೆಡಿ ಮಾಡೋಕ್ಕೆ ನಮಗೆ ಉತ್ಸಾಹ ಬರುತ್ತೆ. ಆ ಕಾರಣ ಎಲ್ಲರೂ ಗೋರ್ಮೆಂಟ್ ಅಧಿಕಾರಿಗಳು ನಮಗೆ ಉತ್ಸಾಹ ಕೊಡಬೇಕಂದ್ರೆ ಈ ಎಲ್ಲ ನಮ್ಮ ಕರ್ನಾಟಕ ಜನತೆ ತುಂಬ ನಮ್ಮದೇ ಆದಂಥ ಕುಲಕಸಬು ನೇಕಾರಿಕೆ ಸೀರೆನೇ ಕೊಟ್ಟರೆ ನಮ್ಗೆ ಇನ್ನೂ ಚಲೋ ಸೀರೆಗಳನ್ನು ತಯಾರು ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಬರುತ್ತೆ. ಈ ಮುಖಾಂತರ ನಾವು ಸರ್ಕಾರಕ್ಕೆ ಕೇಳ್ಬೋದೇನೆಂದರೆ, ನಮ್ಮದೇ ಸೀರೆ ಆದಂಥ ಅಂಗನವಾಡಿ ಆಗಲಿ, ಶಾಲಾ ಶಿಕ್ಷಣಕ್ಕಾಗಲಿ, ಈ ಗೋರ್ಮೆಂಟ್ ಯಾವುದೇ ಸಹಕಾರಿಗಳಿಗಾಗಿ ನಮ್ಮದೇ ಆದಂಥ ಸೀರೆಗಳನ್ನು ಕೊಟ್ಟರೆ ನಮಗೆ ಇನ್ನೂ ಚಲೋ ಆಗುತ್ತೆ. ನಮಗೆ ಆಸಕ್ತಿ ಬಂದು ನಮ್ಗೆ ಹೆಚ್ಚಿನ ಇನ್ನೂ ಚಲೋ ಸೀರೆಗಳನ್ನ ತಯಾರು ಮಾಡೋಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಈ ಮುಖಾಂತರ ಹೇಳ್ತೀನಿ. ಸರ್ಕಾರಕ್ಕೆ ನಾವು ಒಂದೇನು ಮನವಿ ಮಾಡ್ಕೊತೀವಿ ಅಂತಂದರೆ, ಈಗ ಸರ್ಕಾರದ ಯಾವುದೇ ಒಂದು ಯೂನಿಫಾರ್ಮ್ ಆಗಲಿ, ಆಮೇಲೆ ಇವು ಸಾಡಿ ಆಗಲಿ, ಆಮೇಲೆ ಪೊಲೀಸ್ ಯೂನಿಫಾರ್ಮ್ ಆಗಲಿ, ಯಾವುದೇ ಒಂದು ಕಾರ್ಮಿಕರ ಒಂದು ಯೂನಿಫಾರ್ಮ್ ಆದರೂ ಅದು ನಮ್ಮ ಕಡೆಯಿಂದ ವ್ಯಾಪಾರ ಮಾಡಿದರೆ ನಮಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಸರ್ಕಾರಕ್ಕೆ ನಾವು ನಮ್ಮ ಕುಲದೇವರಾದ ದೇವರ ಮಹರ್ಷಿ ಜಯಂತಿಯಂದು ಇಂದು ನಾನು ಸರ್ಕಾರಕ್ಕೂ ಮತ್ತು ನಮ್ಮನ್ನು ದುಡಿಸಿಕೊಳ್ಳುವಂತಹ ಅನೇಕರಿಗೂ ಕೇಳುವಂಥ ಒಂದು ಪ್ರಶ್ನೆ ಏನಂತಂದ್ರೆ, ಆಮ್ಯಾಗ ಸಮಾಜ ಬೆಳಿಬೇಕು, ನಮ್ಮ ನೇಕಾರ ಬದುಕಬೇಕು. ನೇಕಾರ ಎಲ್ಲರಿಗೂ ಬಟ್ಟೆ ಕೊಟ್ಟು ಅವು ಬಟ್ಟೆ ಆಗುವಂಥ ಪರಿಸ್ಥಿತಿ ಬಂದೈತಿ. ಮಾನ್ಯ ಎಲ್ಲ ನೇಕಾರನ್ನ ಉಪಯೋಗ ಮಾಡಿಕೊಡ್ತಿರ್ತಕ್ಕಂಥ ಸಾಹುಕಾರ ಆಗಲಿ ಅಥವಾ ಬಂಡವಾಳಶಾಹಿಗಳಾಗಲಿ ಅವ್ರಿಗೆ ಸರಿಯಾದ ಮಜೂರಿಯನ್ನು ಕೊಟ್ಟು ಈ ಕುಲಕಸಬನ್ನು ಉಳಿಸ್ಬೇಕು. ಈಗ ಸರಿಯಾಗಿ ಅವ್ರಿಗೆ ಸಂಬಳ, ಆಮ್ಯಾಗ ಅವ್ರಿಗೆ ಮಜೂರಿ ಕೊಡ್ಲಾರ್ದಕ್ಕೆ ಅವ್ರ ಪರ್ಯಾಯ ಉದ್ಯೋಗದತ್ತ ಮುಖ ಮಾಡ್ಯಾರ. ಅದೇನೈತಲ್ಲ, ನಮ್ಮ ಅಳಿವುಗಳು ನಮ್ಮ ಕೈಯಾಗೈತಿ. ಸರ್ಕಾರದಿಂದ ನಾವು ಬೇಡ ಕಟ್ಟುಗಳಕ್ಕೆಲ್ಲ ನಾವು ಬಂಡವಾಳಶಾಹಿಗಳು ನಮಗೆ ಆಕತಿ. ಕೂಲಿ ನೇಕಾರಿಗೆ ಏನು ಬೆನಿಫಿಟ್ ಕೊಡ್ತೀವಿ ನಾವು ಕೊಡಬೇಕಲ್ಲ. ಹೋಗೋದು ಸರ್ಕಾರದ ಕೇಳೋದು ಆಚೆ. ಸರ್ಕಾರ ನಮ್ಗೆ ಕೊಟ್ಟೈತಿ ಸಬ್ಸಿಡಿ, ಕರೆಂಟ್ ಕೊಟ್ಟೈತಿ, ಎಲ್ಲ ಕೊಟ್ಟೈತಿ. ಕೊಟ್ಟು ನಮ್ಮ ನೇಕಾರಿಗೆ ನಾವು ನೇವರಿಗೆ ಏನು ಕೊಡ್ತೀವಿ ಅನ್ನೋ ಪ್ರಶ್ನೆ ಕೊಡ್ರಿ. ನೇಕಾರಕ್ಕೆನೂ ಉಳಿದೈತಿ, ಕಸಬನು ಉಳಿದೈತಿ. ಇವ ಏನು ಎರಡು ಮಾತುಗಳದಾವಲ್ಲ, ಸರ್ಕಾರ ಬರಬೇಕಲ್ಲ ಪ್ಲೀ. ಮತ್ತೆ ನೀವೀಗ ದೇವಾಂಗ ಸಮಾಜದವ್ರೆ, ದೇವಾಂಗ ಕುಲದೊಳಗೆ ಹುಟ್ಟಿದವ್ರೆ, ನೀವೇನ್ ಕೆಲಸ ಮಾಡತ್ತೀರಿ? ನಾವು ಕೆಲಸ ಪರ್ಯಾಯ ಮಾಡಕ್ ಉದ್ಯೋಗದ ಹೊಟ್ಟೆ ತುಂಬಲಾರ್ದಕ್ಕೆ ಬೇರೆ ಮಾಡಕತ್ತೀವಿ. ಏನ್ ಕೆಲಸ ಮಾಡತ್ತೀರಿ? ನಾವು ಕೆಲಸ ನಮ್ಮ ಮನ್ಯಾಗ ಬಂಡ್ರ ಐತಿ, ಬಂಡ್ರ ಉದ್ಯೋಗ ಮಾಡ್ತೀವಿ. ಅಲ್ಲಲ್ಲ ಸಾಯಿಲ್ರಿ, ಅದು ಹೊಟ್ಟೆ ತುಂಬಲಾರ್ದಕ್ಕೆ ಮತ್ತೆ ನೀವು ಕರೆದು ಹಮಾರಿಗೂ ಹೋಗ್ಬೇಕು. ನಾವು ನಮ್ದು ಹೊಟ್ಟೆ ತುಂಬಲಿಲ್ಲ ಅಂದ್ರೆ ನೀವು ಕರೆದ್ರೆ ಹಮಾರಿ ಮಾಡಕ್ ನಾವು ಸರ್ವಿಸ್ನಾಗ ಈಗ ರಿಟೈರ್ಡ್ ಆಗಿ ಒಂದು 2 ವರ್ಷ ಆಯ್ತು. ಈ ಮೊದಲು ನಮಗೆ ಅಚಾನಕ್ ಇಂಥ ಒಂದು ಕಾರ್ಯಕ್ರಮದಾಗ ಭಾಗವಹಿಸಕ್ಕೆ ನಮಗೆ ಆಗ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಜೊತೆ ಒಳಗೆ ನಾವು ಬಿಜೆಪಿ ಈಗ ನಾವು ಸುಮಾರು 2 ವರ್ಷದಿಂದ ಹಿಡಿದ ಈಗ ನಮ್ಮ ಬೇಕಾಪಟ್ಟೆ ಯಾವುದೋ ಫಂಕ್ಷನ್ ಆದರೂ ನಾವು ಇಲ್ಲಿ ಭಾಗಿತ್ತು ಒಂದು ಕಾರ್ಯಕ್ರಮದಾಗ ಭಾಗವಹಿಸೋದ್ರ ಮುಖಾಂತರ ನಮಗೆ ಭಾಳ ಸಂತೋಷ ಆಗುತ್ತೆ. ಇಂಥ ಕಾರ್ಯಕ್ರಮ ನಡೀಬೇಕು ಅಂತ ನಮಗೂ ಅನಿಸುತ್ತೆ. ಮತ್ತು ಇನ್ನೊಂದು, ನಮ್ಮ ಸಮಾಜದೊಳಗೆ ಭಾಳ ಇಂಟೆಲಿಜೆಂಟ್ ಹುಡುಗರು ವಿದ್ಯಾರ್ಥಿಗಳದಾಗ ಕೆಲವೊಂದು ಮಂದಿಗೆ ಫೀ ತುಂಬಕ್ಕಾಗಲಾರ್ದಕ್ಕೆ ಅವ್ರಿಗೆ ಆಸೆ ಇರ್ತೈತೆ ಇಂಜಿನಿಯರಿಂಗು ಮೆಡಿಕಲ್ ಮಾಡ್ಬೇಕಂತೇಳಿ. ಯಾಕಂದ್ರೆ ಅವರು ಫೀ ತುಂಬಲಾರ್ದಕ್ಕೆ ಮುಂದೆ ಹೋಗಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಅಂತ ಮಕ್ಕಳನ್ನ ಗುರುತಿಸಿ ಸರ್ಕಾರದ ವತಿಯಿಂದ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೇನೆ. ದ್ವಾದಶಿಯಲ್ಲಿ ದೇವಲಮಹರ್ಷಿ ಜಯಂತಿಯ ಪ್ರಯುಕ್ತ
ನಮ್ಮ ಸಮಸ್ತ ಸಮಾಜ ಬಾಂಧವರೆಲ್ಲರೂ ಕೂತ್ಕೊಂಡು ಇದೊಂದು ಹಬ್ಬವನ್ನಾಗಿ ಆಚರಿಸುತ್ತಾ ಬಹಳ ಸಂತೋಷದ ವಾತಾವರಣ. ಹಾಗೂ ಈ ಸುರೇಬಾನ ಗ್ರಾಮದ ಹಿರಿಯರು ಬಂದಿದ್ದು ಬಹಳಷ್ಟು ನಮಗೆ ಹೆಮ್ಮೆ ಪಡುವಂಥ ವಿಷಯ. ಈಗಾಗಲೇ ಮಾತಾಡಿದ್ರು ಎಲ್ಲ ಹಿರಿಯರು, ಕೂಲಿ ಮಾಡುವವರಿಂದ ಹಿಡ್ಕೊಂಡು ದುಡಿಸ್ಕೊಳ್ಳೋರ ಸಲೂ ಎಲ್ಲ ಮಾತಾಡಿದ್ರು. ಇದು ಯಾವುದೋ ಒಂದು ಉದ್ಯಮ ನಡಿಬೇಕಾದಂತ ಕಾರ್ಮಿಕರು ಬದುಕಬೇಕು, ಕಾರ್ಮಿಕನಿಗೆ ಕೆಲಸ ಕೊಡುವಂಥವ್ರು ಬದುಕಬೇಕು. ಅದರಲ್ಲಿ ಕುಂದುಕೊರತೆಗಳ ಏನೇನು ಅದಾವ ಅನ್ನೋದನ್ನು ಯುವಕರು ಮತ್ತು ಹಿರಿಯರು ಕೂತ್ಕೊಂಡು ಅವಾಗವಾಗ ಆ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡ್ಕೊಂಡು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಂತ ಕರ್ತವ್ಯ. ಯಾವಾಗಾರ ಒಂದಿನ ಮಾಡೋಕ್ಕಿಂತ ಪ್ರತಿಯೊಂದು ಸಾರಿನೂ ನಮಗೆ ಏನು ಕುಂದುಕೊರತೆಗಳದಾವ ಉದ್ಯಮದ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು. ಸರ್ಕಾರದಿಂದ ಆಯಾ ಸಂದರ್ಭಕ್ಕನುಸಾರವಾಗಿ ಮಾರ್ಕೆಟಿಂಗ್ ಪರಿಸ್ಥಿತಿ ಸ್ಥಿರವಾಗಿ ಇಲ್ಲದ ಕಾರಣ ಈಗ ಮಾರ್ಕೆಟಿಂಗ್ನಾಗ ಕಾಂಪಿಟೇಷನ್ ಮಾಡುವಂತ ಪರಿಸ್ಥಿತಿ ಐತಿ ಸದ್ಯಕ್ಕೆ. ಒಂದೊಂದ್ಸಲ ಡಿಡಿಸ್ಕೊಳ್ಳೋವ್ರಿಗೂ ತೊಂದರೆ ಬರ್ತಿರ್ತೈತಿ. ಇವನ್ನೆಲ್ಲರೂ ಅವಾಗವಾಗ ಸೇರ್ಕೊಂಡ ಎಂದೋ ಒಂದಿನ ಮಾತಾಡೋಕ್ಕಿಂತ ಎಲ್ಲರೂ ಅವಾಗವಾಗ ಸಂದರ್ಭ ಯಾವ ತರ ಇರ್ತೈತಿ, ಉದ್ಯಮದ ಬಗ್ಗೆ ಯಾವ ತರ ಇರ್ತೈತಿ ಅದನ್ನೆಲ್ಲ ಚರ್ಚೆ ಮಾಡ್ಕೊಂಡು ಸರ್ಕಾರದ ಸಹಾಯ ತಗೋಬೇಕು. ಎಲ್ಲರೂ ಕೆಲಸ ಕೊಡೋರಿಗೆ ಒಳ್ಳೇದಾಗ್ತಿರ್ಬೇಕು, ಕೆಲಸ ಮಾಡೋರಿಗೆ ಒಳ್ಳೇದಾಗ್ತಿರ್ಬೇಕು. ಯುವಕರು ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಹೆಚ್ಚಿನ ಅನುಕೂಲ ಸರ್ಕಾರದಿಂದ ಪಡಿಬೇಕು. ಈ ಉದ್ಯೋಗ ನಮಗ್ ಕುಲಕಸಬ ಆಗಿರೋದ್ರಿಂದ ಏನ್ ಸಬ್ಸಿಡಿ ನಮಗ್ 50% ಏನ್ ಸಿಗಾಕತ್ತಲ್ಲ, ಅದ ಸರ್ಕಾರಕ್ಕೆ ಮುಖಾಂತರ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಮೂಲ ಕಸಬ ಯಾವ ಕಸಬ ಯಾರ ಕುಲ ಕಸಬ ಇದೆ ಅನ್ನೋದನ್ನ ನೋಡ್ಬಿಟ್ಟು ಅವರು ಸಬ್ಸಿಡಿ ಕೊಡ್ಬೇಕು. ಈ ವಿಷಯದೊಳಗೆ ಬಹಳ ಅನ್ಯಾಯ ಆಗತ್ತ ನಮ್ಗ. ಇದನ್ನ ನಾವು 20 ವರ್ಷದಿಂದ ನಾವು ಗಮನಿಸಕತ್ತೀವಿ. ಸರ್ಕಾರ ಇದ್ರ ಬಗ್ಗೆ ಬಹಳ ಮುತುವರ್ಜಿ ವಹಿಸ್ಕಟ್ಟೆ. ಸರ್ಕಾರ 90% ಈಗ ಸರ್ಕಾರ ಏನ್ ಮಾಡ್ಬೇಕು ಅಂತ ಅದ ಈ ಏನ್ ಸಬ್ಸಿಡಿ ಮುಖಾಂತರ ಏನೇನು ಯೋಜನೆ ಅದಾವ ನಮ್ಮ ನೇಕಾರಿಕೆಗೆ ಸಂಬಂಧಪಟ್ಟಂಗ, ಈ ನೇಕಾರಿಕೆ ಕುಲಕಸಬ ಆಗಿ ಸಂಬಂಧಪಟ್ಟಿರುವಂತದ್ದು ದೇವಾಂಗ ಸಮುದಾಯಕ್ಕೆ. ಅದಕ್ಕೆ ಮೊದಲು ಏನು ಸಬ್ಸಿಡಿ ಕೊಡ್ಬೇಕಾಗಿರ್ತಲ್ಲ ಅದು 90% ನಮ್ಮ ದೇವಾಂಗ ಸಮುದಾಯಕ್ಕೆ ಈ ನೇಕಾರಿಕೆ ಕಸಬ ಆಗಿರೋದ್ರಿಂದ ನಮ್ಮ ದೇವಾಂಗ ಸಮುದಾಯಕ್ಕೆ ಮೊದಲು ಅದನ್ನ 90% ಬಟ್ ಉಳಿದವ್ರಿಗೂ ಕೊಡ್ಲಿ, ಬೇಡ ಅನ್ನಂಗಿಲ್ಲ. ಅವ್ರಿಗೆ ಇಷ್ಟ ಇದ್ರೆ ಉಳಿದವ್ರಿಗೂ ಕೊಡ್ಲಿ. ಆದ್ರೆ ಈ ಕುಲಕಸಬ ನಮ್ಮ ದೇವಾಂಗ ಸಮುದಾಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ 90% ಸಬ್ಸಿಡಿ ಆ ಕುಲಕ್ಕೆ ಮೊದಲು ಸೀಮಿತ ಮಾಡಿ ಮುಂದಿನವರೆಗೂ ಕೊಡ್ಲಿ ಬೇಕಾದ್ರೆ ಅವ್ರ ಇಷ್ಟ ಇದ್ರೆ. ಅಂದ್ರೆ ನಮಗೆ ಅನುಕೂಲ ಆಗ್ತೈತಿ. ಈ ಬಟ್ಟೆಗಳು ಮಾಡೋದು ಹಬ್ಬದೊಳಗೆ ಮಾತ್ರ. ನಮ್ಗೆ ವರ್ಷಕ್ಕೆ 4 ಹಬ್ಬಗಳು ಬಂದಾಗ ಸೀರೆ ಮಾರ್ತಿರ್ತಾವ, ಅದರಿಂದ ನಾವು ಬದುಕಬೇಕಾಗಿರ್ತೈತಿ. ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಜಾಸ್ತಿ ನಮಗೆ ಉಪಯೋಗಕ್ಕೆ ಬರೋದಂದ್ರ ವರ್ಷಕ್ಕೆ 4 ಸಲ 4 ಹಬ್ಬಕ್ಕೆ ಮಾತ್ರ ಉಪಯೋಗ ಬರೋದ್ರಿಂದ ನಡಕ್ ಬಹಳ ತೊಂದರೆ ಅನುಭವಿಸೋದು ಬರ್ತಿರ್ತೈತಿ. ಅದಕ್ಕೆ ಈ ಸಬ್ಸಿಡಿಗೆ ಬರುವಂತ ಯೋಜನೆ ಮೊದಲು ನಮ್ಮ ಸಮುದಾಯಕ್ಕೆ ಸಿಗ್ಲಿ. ಇದನ್ನ ಸರ್ಕಾರ ಸ್ವಲ್ಪ ಹೆಚ್ಚಿನ ಮುತುವರ್ಜಿ ವಹಿಸ್ಕೊಂಡು ನಮ್ಮ ಸಮುದಾಯಕ್ಕೆ 90% ಸಬ್ಸಿಡಿ ಕೊಟ್ರೆ ಬಹಳ ಒಳ್ಳೇದಾಗತ್ತೆ ಅಂತ ಹೇಳಿ ನಮ್ಗೆ ಅನಿಸ್ತೈತಿ.